ಆಶ್ರಯದಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಈ ಪ್ರಯುಕ್ತ ಇಲ್ಲಿ ಸೇರ್ಕೊಂಡಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದರೆ ನಮಗೆ ನಮ್ಮ ಶರೀರಕ್ಕೆ ಪಂಚೇಂದ್ರಿಯಗಳು ಯಾವ ರೀತಿ ಅಗತ್ಯವೋ ಹಾಗೆ ಈ ಪ್ರಕೃತಿಯ ಮಡಿಲಿಗೆ ಪಂಚಭೂತಗಳು ಬಹಳ ಪ್ರಾಮುಖ್ಯತೆ. ಆ ಪಂಚಭೂತಗಳನ್ನು ಉಳಿಸಿದ್ರೆ ಮಾತ್ರ ನಮ್ಮ ಪರಿಸರ ಮತ್ತು ನಮ್ಮ ಪ್ರಕೃತಿ ಉಳಿಯುತ್ತದೆ. ಆ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಒಂದೊಂದು ಧ್ಯೇಯಗಳನ್ನು ಇಟ್ಕೊಂಡು ವಿಶ್ವ ಪರಿಸರ ದಿನಾಚರಣೆ ಆಗ್ತದೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭೂಮಿ ತಾಯಿಯನ್ನು ಉಳಿಸುವ ಮದರ್ ಅರ್ತ್ ಅಂತ ಹೇಳ್ತೇವೆ. ಆ ಒಂದು ಉಳಿಸುವ ಧ್ಯೇಯದಿಂದ ನಮ್ಮ ಸುತ್ತಮುತ್ತ ಇರುವಂತಹ ನದಿಗಳು, ಸುತ್ತಮುತ್ತ ಇರುವಂತಹ ಕಾಡು, ವೃಕ್ಷಗಳು ಇದನ್ನೆಲ್ಲ ಉಳಿಸುವ ಮೂಲಕ ಪರಿಸರದ ಬಗ್ಗೆ ಒಂದು ಜಾಗೃತಿ, ಒಂದು ಅವಲೋಕನ ಹಾಗೂ ಈ ಪರಿಸರಕ್ಕೆ ಇವತ್ತು ಒಂದು ನಾಶ ನಷ್ಟವನ್ನು ಉಂಟು ಮಾಡುವಂತಹ ಒಂದು ಪ್ಲಾಸ್ಟಿಕ್ ಏನು ಅಂತ ಹೇಳ್ತೇವೆ, ಆ ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲಿ ಬಿಸಾಕುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮೂಲನ ಮಾಡುವ ಪ್ರಯತ್ನದಲ್ಲಿ ನಾವು ಇಲ್ಲಿ ಸೇರಿದ್ದೇವೆ. ಆ ವಿಶೇಷವಾಗಿ ಇದರಲ್ಲಿ ಇವತ್ತು ನಾವು ಸೌಪರ್ಣಿಕಾ ನದಿ ನಮ್ಮ ಈ ಪಶ್ಚಿಮ ಘಟ್ಟದ ಇದರಲ್ಲಿ ಈ ತಟದಲ್ಲಿರುವಂತಹ ಬಹಳ ಸುಂದರವಾದಂತಹ ಸೌಪರ್ಣಿಕಾ ನದಿಯ ಆ ಸ್ಥಳದಲ್ಲಿರುವಂತಹ ಪ್ಲಾಸ್ಟಿಕ್ ಅನ್ನೆಲ್ಲ ಎಕ್ಕಿ ಅದರಲ್ಲಿರುವಂತಹ ವಸ್ತ್ರಗಳನ್ನು ಎಕ್ಕಿ ಅಲ್ಲಿ ಸ್ವಲ್ಪ ಒಂದು ವ್ಯವಸ್ಥೆ ರೀತಿಯಲ್ಲಿ ಪೇಂಟ್ ಮಾಡಿ ಅದೇ ರೀತಿ ಇದು ಪೂರ್ತಿಯಾದಂತಹ ಕೊಲ್ಲೂರು ಪರಿಸರದಲ್ಲಿ ಕೂಡ ಎಲ್ಲಾ ಪ್ಲಾಸ್ಟಿಕ್ ಎಲ್ಲಾ ವ್ಯವಸ್ಥೆಗಳನ್ನು ಸ್ವಚ್ಛಗೊಳಿಸಿ ಅದರೊಂದಿಗೆ ನಮ್ಮೊಟ್ಟಿಗೆ ಇವತ್ತು ನಮ್ಮ 120 ಫಿಸಿಯೋಥೆರಪಿಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಸೊ ಇದೊಂದು ಬಹಳ ಪ್ರಾಮುಖ್ಯ ದಿನ. ಅದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ಇವತ್ತು ಈ ಕೊಲ್ಲೂರು ಕ್ಷೇತ್ರ ಸಮಿತಿಯ ಬಹಳ ಉನ್ನತ ಹಾಗೂ ಈ ಸಂಸ್ಥೆಗೆ ಸಂಬಂಧಪಟ್ಟಂತಹ ಮುಖ್ಯ ವ್ಯಕ್ತಿಗಳು, ಬಹಳ ಆತ್ಮೀಯವಾದ ವ್ಯಕ್ತಿಗಳು ನಮ್ಮೊಂದಿಗೆ ಇದ್ದಾರೆ. ಈ ಅಧ್ಯಕ್ಷರು ಕೊಲ್ಲೂರು ಮೂಕಾಂಬಿಕಾ ಟ್ರಸ್ಟ್ ಅವರ ಸಮಕ್ಷಮ ನಮ್ಮೊಂದಿಗೆ ಇದೆ. ಅವರ ಆಶೀರ್ವಾದ ಹಾಗೂ ಅವರ ಈ ಆಶ್ರಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಪರವಾಗಿ ಹಾಗೂ ನಮ್ಮ ಈ ಸ್ವಚ್ಛ ಸೇನಾ ಪರವಾಗಿ ನನ್ನ ಹೃದಯಪೂರ್ವಕ ಸ್ವಾಗತ ಈ ಸಂಸ್ಥೆಯ ಅಧ್ಯಕ್ಷರಿಗೆ ಮಿಸ್ಟರ್ ಬಾಬು ಶೆಟ್ಟಿ ಅವರಿಗೆ. ನನ್ನ ಸಹ ಮಿತ್ರರವರು ಒಂದು ಪುಷ್ಪಗುಚ್ಛವನ್ನು ಕೊಡುವುದರ ಮೂಲಕ ಈ ಸಂಸ್ಥೆಯ ಅಧ್ಯಕ್ಷರನ್ನು ಸ್ವಾಗತಿಸಬೇಕಾಗಿ. ಇನ್ನೊಂದು ಪ್ರಧಾನ ವ್ಯಕ್ತಿ ನನ್ನ ಮಿತ್ರ ಹಾಗೂ ನನ್ನ ಸಹೋದರನಾದಂತಹ ಡಾಕ್ಟರ್ ಅಭಿಲಾಷ್ ಪಿ ವಿ, ದ ಟ್ರಸ್ಟಿ ಆಫ್ ಶ್ರೀ ಮೂಕಾಂಬಿಕಾ ಟೆಂಪಲ್. ಅವರು ಬಹಳ ನನ್ನೊಂದಿಗೆ ಬಹಳ ಆತ್ಮೀಯರು, ನನ್ನೊಂದಿಗೆ ಇದ್ದವರು. ಸೊ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟಾಗ ಬಹಳ ಸೌಹಾರ್ದದಿಂದ ಇಲ್ಲೇ ಮಾಡೋಣ, ಮತ್ತೆ ಮುಂದಿನ ಇದರಲ್ಲಿ ನಾವು ಬೇರೆ ಪರಿಸರದಲ್ಲಿ ಮಾಡೋಣ, ದಯವಿಟ್ಟು ಇಲ್ಲಿಗೆ ಬನ್ನಿ ಅಂತ ಕರೆದು ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿ ನಮಗೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ನನ್ನ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಪರವಾಗಿ ಡಾಕ್ಟರ್ ಅಭಿಲಾಷ್ ಪಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ರಾಕೇಶ್ ಕೃಷ್ಣ ಅವರನ್ನು ಸ್ವಾಗತಿಸಬೇಕು. ಗಣ್ಯ ವ್ಯಕ್ತಿಯಾದಂತಹ ಈ ಮೂಕಾಂಬಿಕಾ ಟೆಂಪಲ್ ಟ್ರಸ್ಟ್ ನ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಮಿಸ್ಟರ್ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರು ಕೂಡ ನಮ್ಮೊಂದಿಗೆ ಇದ್ದು ನಮಗೆ ಬೇಕಾದಂತಹ ಸ್ಥಳಗಳನ್ನು ಗುರುತಿಸಿ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ಸ್ವಾಗತ. ಮಿಸ್ಟರ್ ಪುಷ್ಪರಾಜ್ ಅವರನ್ನು ಒಂದು ಪುಷ್ಪಗುಚ್ಛದ ಮೂಲಕ ಸ್ವಾಗತಿಸಬೇಕಂತ ಕೇಳಿಕೊಳ್ತೇನೆ. ಹಾಗೆಯೇ ಹಾಗೂ ನಮಗೆ ಚಿರಪರಿಚಯರಾದಂತಹ ಈ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ಮುಖ್ಯ ಶ್ರೀ ಕ್ಷೇತ್ರ ಪುರೋಹಿತ ಹಾಗೂ ಬಹಳ ಆತ್ಮೀಯರಾದಂತಹ ಶ್ರೀ ಸುಬ್ರಹ್ಮಣ್ಯ ಅಡಿಗ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರ ಈ ದಿವ್ಯ ಉಪಸ್ಥಿತಿ ನಮಗೆ ಇನ್ನೂ ಈ ಕಾರ್ಯಕ್ರಮದ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕಿದೆ. ಅವರಿಗೂ ಕೂಡ ನನ್ನ ಈ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ಅವರ ಈ ಒಂದು ಇದರಲ್ಲಿ ಅವರ ಆಶೀರ್ವಾದವನ್ನು ಕೂಡ ಬೇಡ್ತಾ ನಾನು ಅವರನ್ನು ಸ್ವಾಗತಿಸಬೇಕು ಅಂತ ಪ್ರೊಫೆಸರ್ ಜಯೇಶ್ ಕೊಲ್ಲೂರು ಗ್ರಾಮ ಪಂಚಾಯತ್ನ ಇನ್ನೋರ್ವ ಗಣ್ಯ ಸಂತೋಷ್ ಭಟ್ ಅವರು ಕೂಡ
ನಮ್ಮೊಟ್ಟಿಗೆ ಇದ್ದಾರೆ. ಅವರು ಕೂಡ ಇಲ್ಲಿ ನಮ್ಮನ್ನು ಭೇಟಿಯಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನನ್ನ ಮಿತ್ರರಾದಂಥ ರಂಗನಾಥ್ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆಯೇ ಇನ್ನೋರ್ವ ನನ್ನ ಚಿರಪರಿಚಯ ಶ್ರೀ ಕ್ಷೇತ್ರ ಪುರೋಹಿತ ಮಿತ್ರರಾದಂಥ ಶ್ರೀ ವಿಷ್ಣುಮೂರ್ತಿ ಉಡುಪ, ಅವರಿಗೂ ಕೂಡ ನಮ್ಮ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ. ನನ್ನ ಮಿತ್ರರಾದಂಥ ಹಾಗೂ ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರಾದಂಥ ಪ್ರತೇಶ್ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಇಲ್ಲಿ ಅಧಿಕಾರಿ ವೃಂದದವರು ಡಾಕ್ಟರ್ ಪುರುಷೋತ್ತಮ್, ಡಾಕ್ಟರ್ ರಾಕೇಶ್, ಡಾಕ್ಟರ್ ಪುಷ್ಪರಾಜ್, ಡಾಕ್ಟರ್ ಜಯೇಶ್ ಹಾಗೂ ಆಫೀಸ್ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ಸಂಘದವರು ಮತ್ತು ಈ 120 ವಿದ್ಯಾರ್ಥಿ ಸಾಗರ ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತೆ ಬಹಳ ಪ್ರಾಮುಖ್ಯವಾಗಿ ಅಂತ ಹೇಳಿದ್ರೆ, ಸಾಧಾರಣವಾಗಿ ನಾವು ಆಲೋಚನೆ ಮಾಡ್ತಾ ಇದ್ದು ಯಾವ ರೀತಿ ನಾವು ಇದನ್ನು ಒಂದು ಇದಕ್ಕೆ ಮಂಗಳೂರಿಂದ ಸಾಧಾರಣ 9 ಟಿವಿ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಮತ್ತೆ ನ್ಯೂಸ್ ಮೀಡಿಯಾದವರು ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ಮೋಹನ್ ಕುಮಾರ್ ನಮ್ಮ ಇದರ ಪ್ರಕಾರ ಎಲ್ಲಾ ಮಾಧ್ಯಮಗಳಿಗೆ ಹಂಚಲಿಕ್ಕಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತ. ಹಾಗೆ ನನ್ನ ವಿದ್ಯಾರ್ಥಿ ಮಕ್ಕಳು ಹಾಗೂ ಇನ್ನಿತರ ಎಲ್ಲರೂ ಇಲ್ಲಿ ಸೇರಿಕೊಂಡಂತ ಎಲ್ರಿಗೂ ನನ್ನ ಸ್ವಾಗತ. ಮತ್ತೊಮ್ಮೆ ಈ ದೇವಿ ಮೂಕಾಂಬಿಕಾ ದೇವಿಯ ಒಂದು ಆಶೀರ್ವಾದ, ಆ ಅಭಯ ಹಸ್ತ ನಮ್ಮೊಂದಿಗೆ ಇದೆ ಅಂತ ಮನಸ್ಸಂಕಲ್ಪ ಮಾಡ್ತಾ ನಾನು ನನ್ನ ಈ ಪ್ರಸ್ತಾವನೆಯನ್ನು ಮುಂದುವರಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಬಾಬು ಶೆಟ್ಟಿ ಅವರು ನನ್ನ ಮಕ್ಕಳನ್ನು ನಮ್ಮನ್ನು ಒಂದು ಹಿರಿಯ ಮಾತುಗಳಿಂದ ಒಂದು ಆಶೀರ್ವದಿಸಬೇಕು. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರು ಇವತ್ತು ಹಮ್ಮಿಕೊಂಡಿರುವ ಗ್ರೀನ್ ಕೊಲ್ಲೂರ್ ಗ್ರೀನ್ ಸೌಪರ್ಣಿಕ ಈ ಕಾರ್ಯಕ್ರಮದ ಚಿಕ್ಕ ಸಭೆಯಲ್ಲಿ ಉಪಸ್ಥಿತರಿರುವ ಆಡಳಿತಾಧಿಕಾರಿಗಳಾದ ಪ್ರಸನ್ನ ಕುಮಾರ್ ಶೆಟ್ರೆ, ನನ್ನ ಮಿತ್ರರು ಟ್ರಸ್ಟಿಯೂ ಆದ ಅಭಿಲಾಷ್ ರೇ, ಸುಬ್ರಹ್ಮಣ್ಯ ಅಡಿಗ್ರೆ ಹಾಗೂ ಸಂತೋಷ್ ಭಟ್ರೆ ಮತ್ತು ನಿಟ್ಟೆಯಿಂದ ಇಲ್ಲಿಗೆ ಆಗಮಿಸಿರುವ ಎಲ್ಲ ಪ್ರಾಧ್ಯಾಪಕ ವರ್ಗದವರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ, ಬಹಳಷ್ಟು ಕಾರ್ಯಕ್ರಮವನ್ನು ಇವತ್ತು ಕೊಲ್ಲೂರಿನಲ್ಲಿ ಈ ಗ್ರೀನ್ ಕೊಲ್ಲೂರು ಕ್ಲೀನ್ ಕೊಲ್ಲೂರು ಸೌಪರ್ಣಿಕ ಮಾಡುವ ಬಗ್ಗೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದರ ಒಂದು ಭಾಗವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಿಟ್ಟೆ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ನವರು ಇವತ್ತು ಕೊಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ ಆಗ್ತಿದೆ. ಎಷ್ಟು ಕ್ಲೀನ್ ಆಗ್ತದೆ ಗೊತ್ತಿಲ್ಲ, ಆದರೆ ಒಂದು ಅವೇರ್ನೆಸ್ ಅಂದರೆ ಜನರಿಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ನಾವು ಈ ಸಾರಿ ಏಪ್ರಿಲ್ ಮೇಯಲ್ಲಿ ಸುಮಾರು ಹಾಲ್ಕಲ್ನಿಂದ ಇಲ್ಲಿವರೆಗೂ ಒಂದು 3-4 ಸಾರಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ನಂಬಿಕೊಂಡೆವು. ಒಂದು 25-30 ಚೀಲ ಪ್ಲಾಸ್ಟಿಕ್ ಸಿಕ್ಕಿದ್ರೆ ಒಂದು ದಿವಸ ಬಿಟ್ಟು ಪುನಃ ತೆಗೆದ್ರೆ ಅಷ್ಟೇ ಬರ್ತದೆ. ಜನರಿಗೆ ಅವೇರ್ನೆಸ್ ಬರಬೇಕು ಬಿಟ್ಟರೆ ನಾವು ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಹತ್ರ ಏನೂ ಸಾಧನೆ ಮಾಡಲಿಕ್ಕೆ ಆಗುವುದಿಲ್ಲ. ಜನರಿಗೆ ಅವೇರ್ನೆಸ್ ಬರೋ ಬಗ್ಗೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ಕೊಲ್ಲೂರಿನ ಜನರು ಮತ್ತು ಪರಿಸರದ ಜನರು ಇದನ್ನ ನೋಡಿಕೊಂಡು ನಾವು ನಮ್ಮ ಆಸುಪಾಸಿನ ಪ್ರದೇಶಗಳನ್ನ ಚೊಕ್ಕವಾಗಿ ಇಟ್ಕೊಳ್ಬೇಕನ್ನೋ ಭಾವನೆಯಿಂದ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕೊಲ್ಲೂರು ಕ್ಲೀನ್ ಆಗ್ತದೆ. ಇನ್ನು ಪ್ಲಾಸ್ಟಿಕ್ಕಿನ ಬಗ್ಗೆ ಈಗಾಗಲೇ ನಾವು ದೇವಸ್ಥಾನದಲ್ಲಿ ಸಹ ಬ್ಯಾನ್ ಮಾಡಿದ್ದೇವೆ, ಆದರೂ ಸಹ ಸಂಪೂರ್ಣ ಬ್ಯಾನ್ ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿ ಆಲ್ಕಲ್ನಲ್ಲಿ ಒಂದು ಚೆಕ್ ಪೋಸ್ಟ್ ರೀತಿಯಲ್ಲಿ ಮಾಡಿ ಅದನ್ನ ದೇವಸ್ಥಾನದ ಒಳಭಾಗಕ್ಕೆ ಸಾರ್ವಜನಿಕರು ಅಥವಾ ನಮ್ಮ ಭಕ್ತರು ಅದನ್ನು ಹಿಡ್ಕೊಂಡು ಬಾರದೇ ಇದ್ದಾಗ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. ಅದು ಕಾರ್ಯಗತ ಆದರೆ ಸಾಕಷ್ಟು ಕಮ್ಮಿ ಮಾಡ್ಬೋದು ಅನ್ನೋ ಭಾವನೆ ನಮಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅಧ್ಯಕ್ಷ ಮಹೋದಯ ಅವರಿಗೆ ಈ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಶ್ರೀ ಕ್ಷೇತ್ರ ಮುಖ್ಯ ಪುರೋಹಿತ ಹಾಗೂ ಅರ್ಚಕರಾದಂತಹ ಶ್ರೀ ಸುಬ್ರಹ್ಮಣ್ಯ ಅಡಿಗುರ ಅವರು ನಮ್ಮ ಮಕ್ಕಳನ್ನು
ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತೇನೆ. ಅಧ್ಯಕ್ಷರಾದ ಶ್ರೀ ಬಾಬು ಹೆಗಡೆ ಅವರೇ, ಸದಸ್ಯರಾದ ಶ್ರೀ ಅಭಿಲಾಷ್ ಅವರೇ, ಹಾಗೂ ನಮ್ಮ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಶಾಂತ್ ಶೆಟ್ರೆ, ನಮ್ಮ ಸ್ಥಳೀಯ ಪಂಚಾಯತ್ ಸದಸ್ಯರಾದ ಶಿವರಾಮ್ ಕೃಷ್ಣ ಭಟ್ರೆ, ಹಾಗೂ ಎಲ್ಲ ಮಹನೀಯರೇ, ವಿಷ್ಣುಮೂರ್ತಿ ಉಡುಪ್ರೆ, ಎಲ್ಲರಿಗೂ ನನ್ನ ನಮಸ್ಕಾರ. ಈ ಒಂದು ಪ್ರಕೃತಿಯ ಮಡಿಲಲ್ಲಿರುವ ತಾಯಿ ಮೂಕಾಂಬಿಕೆಯ ಸನ್ನಿಧಿ ಅನ್ನುವಂಥದ್ದು ಯಾವಾಗಲೂ ಶುದ್ಧವಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ನಮ್ಮ ಆಡಳಿತ ಮಂಡಳಿಯದ್ದು, ನಮ್ಮ ಪಂಚಾಯತಿಂದು, ಊರ ಹಿರಿಯರದ್ದು, ಊರವರದ್ದು. ಆ ಆಶಯದಂತೆ ನೀವೆಲ್ಲರೂ ಈ ಊರಿನ ಅಲ್ಲಿರ್ತಕ್ಕಂಥ ಜನರಿಗೂ ಹಾಗೂ ಭಕ್ತರಿಗೂ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯ. ಧನ್ಯೋಜನ ಪ್ರಾಕೃತಃ ಅಂತ ಯಾವತ್ತು ದೇವರ ಪೂಜೆಗೆ ಮೊದಲು ಪ್ರಕೃತಿಯನ್ನ ನಾವೆಲ್ಲ ಪೂಜಿಸ್ತಾ ಇದ್ವಿ. ನಂತರ ಮೂರ್ತಿ ಪೂಜೆ, ದೇವಸ್ಥಾನ ಇತ್ಯಾದಿಗಳ ರೂಪುರೇಷೆ ಮನುಷ್ಯನ ಜೀವನದಲ್ಲಿ ಬಂದಂತಹದ್ದು. ಹಾಗೆ ಪ್ರಪ್ರಥಮವಾಗಿ ಪ್ರಕೃತಿಯನ್ನು ಸ್ವಚ್ಛಗೊಳಿಸುವಂಥ ಈ ಒಂದು ಕಾರ್ಯ, ಇದರಿಂದ ಈ ದೇವಸ್ಥಾನದ ಪರಿಸರ ಮತ್ತು ಪ್ರಕೃತಿ ಮಾತೆಗೆ ಸಲ್ಲತಕ್ಕಂಥ ನಿಜವಾದ ಪೂಜೆ. ಇಂಥ ಕಾರ್ಯಕ್ರಮಗಳು ಇನ್ನು ಅನೇಕ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ಆಗಿ ಈ ಪರಿಸರ ಶುದ್ಧವಾಗಿ ಸ್ವಚ್ಛವಾಗಿ ಇದ್ದ ಹಾಗೆ ನಮ್ಮ ಮನಸ್ಸು ಸಹ ಶುದ್ಧ ಸ್ವಚ್ಛ ಆಗ್ತದೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಇನ್ನು ಮುಂದೂ ಸಹ ನಡೆಯಲಿ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಅವರಿಗೂ ಹಾಗೂ ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ, ಈ ಇನ್ಸ್ಟಿಟ್ಯೂಟಿನ ಎಲ್ಲ ಕಾರ್ಯಭಾರಿಗಳಿಗೂ ದೇವಿ ಮೂಕಾಂಬಿಕೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಶ್ರೀ ಸುಬ್ರಹ್ಮಣ್ಯ ಅಡಿಗರಿಗೆ ನಿಮ್ಮ ಆಶೀರ್ವಚನ ಮತ್ತು ನಿಮ್ಮ ಈ ಹಿತ ಮಾತುಗಳಿಗೆ ಅಭಿಲಾಷ್ ಸರ್ ಸಂಸಾರಿಕ ಒಂದು ಡಾಕ್ಟರ್ ಅಭಿಲಾಷ್ ಅವರು ಒಂದು ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಆತ್ಮೀಯರಾದಂಥ ಅಧ್ಯಕ್ಷರು ಬಾಬು ಶೆಟ್ರ್ ಅವರು, ಆಡಳಿತಾಧಿಕಾರಿ ಪ್ರಶಾಂತ್ ಶೆಟ್ರ್ ಅವರೇ, ನಮ್ಮ ಮಿತ್ರರಾದಂಥ ಮುಖ್ಯ ಅರ್ಚಕರು ಶ್ರೀ ಸುಬ್ರಹ್ಮಣ್ಯ ಅಡಿಗೆ ಅವರು, ಸಂತೋಷ್ ಭಟ್ರ ಅವರೇ, ಅರ್ಚಕರೇ, dear students and my friends, staff from Nitte College of Physiotherapy, I welcome you all to the Kollur Temple. And as you all know, today is World Environmental Day, right? UN had passed this one on 1972 because we have to preserve our nature, right? Because it is for the future, for our present living and future, and our main enemy is plastic, right? And pollution, air pollution, right? So we are creating an awareness to maintain our nature, okay? To clean the rivers, don't cut the trees. All this awareness we are creating to the society, right? Okay, this is for our generation and for our next generation, right? And the awareness program, I appreciate Nitte College of Physiotherapy and our principal, my friend Dr. Danesh Kumar KU, and other staff for initiating such a program and conducting in Kollur Temple. Okay, I thank you all and thank you so much. We conclude. I request the President, Mr. Babu Shetty, the Executive Officer, Prashant Sir, and the Chief Priest, Subramania Adiga, to flag off this, and this Santosh Bhatt, to flag off this. So, we hereby inaugurate and by the flag off ceremony by Sri Subramania Adiga, the Executive Officer, Prashant Kumar Shetty, Vishnumurthy Udupa, the President of Trust Babu Shetty, Dr. Abhilash and Santosh Bhatt. Thank you for the wonderful flag off. First of all, I would like to thank the temple authorities, Mr. Babu Shetty sir, Mr. Prasanth Shetty sir,
our good friend Abhilash sir, and all the temple priests, Sri Subramania Adiga sir, and other priests, and all media personals, and my dear students and all colleagues. Thank you very much. I wish that our program will go grand success with the blessings of Mukambika Devi and with the blessings of all the priests of Kollur temple. Thank you one and all. Prashant Shetty sir, EO. Sir, next. Request Danish Kumar sir, our principal, to give token of gratitude to Sri Subramania Adiga sir. Request principal sir to give token of gratitude to Dr. Abhilash sir. Request principal sir to give a token of gratitude to Vishnumurthy Udupa sir. Request principal sir to give token of gratitude to Sri Santosh Bhatt sir. ಜೂನ್ 5ನೇ ತಾರೀಕು ಅಂತ ಹೇಳಿದರೆ ವಿಶ್ವ ಪರಿಸರ ದಿನಾಚರಣೆಯ ದಿನ. ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಿಟ್ಟೆ ಕಾಲೇಜ್ ಆಫ್ ಫಿಸಿಯೋಥೆರಪಿಯವರು ಕೊಲ್ಲೂರಿನ ಪರಿಸರದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಯಾಕಂತೇಳಿದರೆ ದೂರದ ನಿಟ್ಟೂರಿನಿಂದ ಕೊಲ್ಲೂರಿಗೆ ಬಂದು ಇಲ್ಲಿಯ ಸಾರ್ವಜನಿಕರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ, ಪರಿಸರದಲ್ಲಿ ದೇವಸ್ಥಾನದ ಸೌಪರ್ಣಿಕ ನದಿಯನ್ನು ಕ್ಲೀನ್ ಮಾಡೋ ಬಗ್ಗೆ, ಎಲ್ಲ ವಿಷಯಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ಕೆಲಸ ಒಂದು ದಿವಸ ಮಾಡಿದಾಗ ಮುಗಿತದೆ ಅಂತ ನಾವು ಯಾರೂ ಹೇಳೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಸಾಧ್ಯವಾದಷ್ಟು ದೇವಸ್ಥಾನದ ಒಟ್ಟಾರ ಮತ್ತು ಕೊಲ್ಲೂರನ್ನು ಚೊಕ್ಕ ಮಾಡಿ ಇಟ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗಲಿ ಅಂತ ನಾನು ಹಾರೈಸ್ತೇನೆ. ತಾಯಿ ಮೂಕಾಂಬಿಕೆ ಇಲ್ಲಿ ಬಂದಿರುವ ಎಲ್ಲ ವಿದ್ಯಾರ್ಥಿನಿಯರಿಗೆ ಮುಂದಿನ ದಿನಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ನೀಡಲಿ. ತಾಯಿ ಮೂಕಾಂಬಿಕೆ ದಯೆ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇವತ್ತು ವಿಶ್ವ ಪರಿಸರ ದಿನ ಇಲ್ಲಿ ಬಂದು ನಮ್ಮ ನಿಟ್ಟೆ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ದಿನೇಶ್ ಕುಮಾರ್ KU ಅವರು ಮತ್ತು ಸ್ಟಾಫ್ಸು, ನಿಟ್ಟೆ ಫಿಸಿಯೋಥೆರಪಿ ಕಾಲೇಜ್ ಸ್ಟೂಡೆಂಟ್ಸು ಇಲ್ಲಿ ಬಂದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಧನ್ಯವಾದ ಹೇಳ್ತಾ ಇದೆ. ಹೀಗೆ ನಮ್ಮ ಅಧ್ಯಕ್ಷರು ಆಲ್ರೆಡಿ ಮಾತನಾಡಿದೆ, ಹೇಗೆ ಪರಿಸರ ಕ್ಲೀನ್ ಮಾಡಿ ಇಡಬೇಕು, ಅದ್ರದ್ದು ಅವಶ್ಯಕತೆ ಏನಂತ. 1972 UN ಈ ಜೂನ್ 5 ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಒಂದು ಆಚರಿಸುವ ಬಗ್ಗೆ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಇಟ್ ಈಸ್ ಟು ಗಿವ್ ಅನ್ ಅವೇರ್ನೆಸ್ ಫಾರ್ ದಿ ಪಬ್ಲಿಕ್, ಫಾರ್ ದಿ ಪ್ರೆಸೆಂಟ್ ಜನರೇಷನ್ ಆ್ಯಂಡ್ ಫಾರ್ ದಿ ಫ್ಯೂಚರ್ ಜನರೇಷನ್. ಬಿಕಾಸ್ ವಾಟರ್ ಮತ್ತು ಏರ್ ಪೊಲ್ಯೂಷನ್ ಹೀಗೆ ಜಾಸ್ತಿ ಇರುವ 2 ಪ್ರಮುಖ ಇದೇನೆಂದರೆ ಏರ್ ಪೊಲ್ಯೂಷನ್ ಮತ್ತು ವಾಟರ್ ಪೊಲ್ಯೂಷನ್. ಇದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಇವತ್ತು ಆಚರಿಸ್ತಾ ಇದೆ. ಸೊ ಇದಕ್ಕೆ ಬಂದಿರುವ ಎಲ್ಲ ಈ ಮಕ್ಕಳಿಗೆ ಮತ್ತು ಕಾಲೇಜಿನವರಿಗೆ ತುಂಬ ಧನ್ಯವಾದಗಳು.
ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ, ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯ ಇದರ ಆಶ್ರಯದಲ್ಲಿ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಪರಿಸರ ಕಾಳಜಿಯನ್ನು ಇಟ್ಟುಕೊಂಡು ನಮ್ಮ ಈ ಭೂಮಿ ತಾಯಿಯನ್ನು, ನಮ್ಮ ಈ ನದಿಗಳನ್ನು, ನಮ್ಮ ಸುತ್ತಮುತ್ತ ಇರುವಂಥ ಕಾಡುಗಳನ್ನು, ಬೆಟ್ಟಗಳನ್ನು, ವೃಕ್ಷಗಳನ್ನು, ಈ ರೀತಿ ನಮ್ಮ ಪಂಚಭೂತಗಳನ್ನು ಸಂರಕ್ಷಿಸುವಂತಹ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಈ ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷ ಆಚರಿಸಲಾಗ್ತದೆ. ವಿಶೇಷವಾಗಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕಳೆದ 7 ವರ್ಷಗಳಿಂದ ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳು, ನಗರ ನೈರ್ಮಲ್ಯ ಕಾರ್ಯಕ್ರಮಗಳು, ಪರಿಸರ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂತಹ ಶ್ರೀ ಎನ್ ವಿನಯ್ ಹೆಗಡೆ ಅವರ ಹತ್ರ ಮಾತಾಡಿದಾಗ ಅವರು ಸಂಪೂರ್ಣ ಸಂತೋಷದಿಂದ ಅವರು ನಮಗೆ ಇದಕ್ಕೆ ಬೆಂಬಲ ರೂಪಿಸಿ ನಮಗೆ ಸಂಪೂರ್ಣವಾಗಿ ಇದಕ್ಕೆ ಬಹಳ ಹುಮ್ಮಸ್ಸಿನಿಂದ ಇದಕ್ಕೆ ಸಹಕಾರ ನೀಡಿದರು. ನಮ್ಮನ್ನು ಈ ರೀತಿಯ ಕಾರ್ಯಕ್ರಮದಲ್ಲಿ ನಾವು ಇನ್ನೂ ಮುಂದುವರಿಸಬೇಕು, ಆ ದೇವಿಯ ಆಶೀರ್ವಾದ ನಮಗೆ ಇರಲಿ ಅಂತೇಳಿ ನಮ್ಮನ್ನು ಆಶೀರ್ವದಿಸಿ, ಅದೇ ರೀತಿ ನಮ್ಮ ಸಹಕುಲಾಧಿಪತಿಗಳಾದಂತಹ ಶ್ರೀ ವಿಶಾಲ್ ಹೆಗ್ಡೆಯವರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಶಾಂತಾರಾಮ್ ಶೆಟ್ಟಿಯವರು ಅವರು ಕೂಡ ಇಂತಹ ಒಂದು ಸರ್ವೀಸ್ ಟು ಸೇಕ್ರೆಡ್ ಅಂದರೆ ಧಾರ್ಮಿಕ ಶ್ರದ್ಧೆ ಮತ್ತು ಪರಿಸರವನ್ನು ಒಟ್ಟಿಗೆ ಕೊಂಡು ಹೋಗುವಂಥ, ಯಾಕೆಂದರೆ ಪರಿಸರ ಹೆಚ್ಚಾಗಿ ಯಾವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರ್ತದೋ ಅಲ್ಲಿ ಪರಿಸರದ ಒಂದು ಇದಕ್ಕೆ ಜಾಸ್ತಿ ಕಾರಣ. ಈಗ ನದಿಗಳಲ್ಲಿ ಬಟ್ಟೆ ಬಿಸಾಕಿ ಹೋಗೋದು ಅಥವಾ ಪ್ಲಾಸ್ಟಿಕ್ ಬಿಸಾಕಿ ಹೋಗೋದು. ಸೊ ನಮ್ಮಲ್ಲಿ ಕೆಲವರಲ್ಲಿ ಒಂದು ಶಾಸ್ತ್ರ, ಒಂದು ನಂಬಿಕೆ ಇದೆ, ಅಂದರೆ ವಸ್ತ್ರವನ್ನು ನದಿಗಳಲ್ಲಿ ಬಿಟ್ಟರೆ ಅದು ಬಹಳ ಒಳ್ಳೆಯದು ಎಂಬ ಒಂದು, ಅದು ಯಾವುದೇ ರೀತಿಯ ಒಂದು ಶಾಸ್ತ್ರದಲ್ಲಿಯೂ ಇಲ್ಲ, ಅದು ಯಾವುದೇ ರೀತಿಯದು ಇದರಲ್ಲೂ ಇಲ್ಲ. ಆ ವಸ್ತ್ರವನ್ನು ನಾವು ನದಿಯಲ್ಲಿ ಬಿಟ್ಟಾಗ ಅದರಿಂದ ಹೊರಬಂತಹ ರಾಸಾಯನಿಕಗಳು ಇನ್ನು ಉಳಿದಂತಹ ನದಿಯಲ್ಲಿರುವಂತಹ ಜೀವ ಜಂತುಗಳನ್ನು ನಾಶ ಮಾಡ್ತದೆ. ಸಣ್ಣ ಸಣ್ಣ ಮೀನು ಅಥವಾ ಮೀನಿನ ಮೊಟ್ಟೆಗಳನ್ನು ನಾಶ ಮಾಡ್ತದೆ. ಮತ್ತು ಅದರ ಮೇಲೆ ಸ್ನಾನ ಮಾಡಲಿಕ್ಕೆ ಬರುವವರಿಗೆ ಇನ್ನಿತರ ಕಾಯಿಲೆಗಳನ್ನು ತಂದುಕೊಡ್ತದೆ. ಈ ಉದ್ದೇಶದಿಂದ ನದಿಯಲ್ಲಿ ಬಟ್ಟೆ ಬಿಸಾಕಬಾರ್ದು, ಸುತ್ತಮುತ್ತ ಪ್ಲಾಸ್ಟಿಕ್ಕನ್ನು ಬಿಸಾಕಬಾರ್ದು ಅಂತ ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಬೆಳಿಗ್ಗೆ ಕೊಲ್ಲೂರು ಮೂಕಾಂಬಿಕದ ಮುಂಭಾಗದಲ್ಲಿ ಮುಖಮಂಟಪದಲ್ಲಿ ಇದನ್ನು ಉದ್ಘಾಟಿಸಿ ಆರಂಭಿಸಿದ್ದೇವೆ. ಇದಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂತಹ ಡಾಕ್ಟರ್ MS ಮುಡಿತಾಯ ಅವರು, ಕುಲಸಚಿವರಾದಂಥ ಡಾಕ್ಟರ್ ಹರ್ಷ ಹಾಲಹಳ್ಳಿಯವರು ಕೂಡ ಬಹಳ ಸಂತೋಷ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನ್ನ ಸಹೋದ್ಯೋಗಿ ಬಂಧುಗಳಾದಂತಹ ಡಾಕ್ಟರ್ ರಾಕೇಶ್ ಕೃಷ್ಣ ಅವರು ಇದಕ್ಕೆ ಈ ಮೂಲ ವ್ಯಕ್ತಿ. ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ನನ್ನೊಂದಿಗೆ ಸಂಪೂರ್ಣ ಸಹಕಾರ ಮಾಡಿದ ವ್ಯಕ್ತಿ. ಅದರ ಒಂದಿಗೆ ಡಾಕ್ಟರ್ ಪುರುಷೋತ್ತಮ್ ಚಿಪ್ಪಳ, ಡಾಕ್ಟರ್ ಜಯೇಶ್ ಚಂದ್ರನ್, ಡಾಕ್ಟರ್ ಪುಷ್ಪರಾಜ್ ಕುಲಾಲ್ ಮತ್ತು ನಮ್ಮ ಮಿಸ್ಟರ್ ರಂಗನಾಥ್ ಆಫೀಸ್ ಉದ್ಯೋಗಿ ಹಾಗೂ ಎಲ್ಲ ವಿದ್ಯಾರ್ಥಿ ಪರಿಷತ್ ಮತ್ತು ವಿದ್ಯಾರ್ಥಿ ವೃಂದದವರು, ಈ ಪ್ರತೇಶ್ ಭಂಡಾರಿಯವರ ನಾಯಕತ್ವದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸುಮಾರು 120 ವಿದ್ಯಾರ್ಥಿಗಳು ನಾವು ಮೂಕಾಂಬಿಕಾ ದೇವಿಯ ಬಸ್ ಸ್ಟ್ಯಾಂಡ್ನಲ್ಲಿ, ಮೂಕಾಂಬಿಕಾ ದೇವಿಯ ಕಾರ್ ಪಾರ್ಕಿಂಗ್ನಲ್ಲಿ, ಮೂಕಾಂಬಿಕಾ ದೇವಿಯ ಸುತ್ತಮುತ್ತ ಇರುವ ದೇವಸ್ಥಾನದ ಪರಿಸರದಲ್ಲಿ ಈ ಸ್ವಚ್ಛ ಈ ಸೌಪರ್ಣಿಕಾ ಎಂಬ ಉದ್ದೇಶದಿಂದ ಸೌಪರ್ಣಿಕಾ ನದಿಯ ಬಟ್ಟೆ ಪ್ಲಾಸ್ಟಿಕ್ನಲ್ಲಿ ಸೌಪರ್ಣಿಕೆಯಲ್ಲಿಯೂ, ಹಾಗೆ ಅದರೊಂದಿಗೆ ಇನ್ನಿತರ ಕಾರ್ಯಕ್ರಮ ಪ್ಲಾಸ್ಟಿಕ್ ಬಟ್ಟೆ ಅಲ್ಲದೆ ಈಗಾಗಲೇ ನಾವು ಹಲವಾರು ವೃಕ್ಷಗಳನ್ನು ತಂದಿದ್ದೇವೆ. ಸೊ ಈ ದೇವಿಗೆ, ಈ ಮೂಕಾಂಬಿಕಾ ದೇವಿಗೆ ಬಹಳ ಪ್ರೀತ್ಯಂತಾದಂಥ ಅಶೋಕ ಪುಷ್ಪ, ನಾವು ಅದನ್ನು ಚೆಕ್ಕಿ ಹೂ ಅಂತ ಹೇಳ್ತೇವೆ, ಅದು ದೊಡ್ಡ ಮರವಾಗಿ ಇದನ್ನೇ ದೇವಿಗೆ ಅಲಂಕಾರಕ್ಕೆ ಉಪಯೋಗಿಸ್ತಾರೆ. ಹಾಗೆ ಇನ್ನೊಂದು ಬಹುಶಃ ಕೃಷ್ಣ ಪರಮಾತ್ಮನಿಗೆ ಬಹಳ ಆಪ್ತವಾದಂತಹ ಕೊನ್ನೆ ಹೂ ಅಂತ ಹೇಳ್ತಾರೆ. ನಾವೆಲ್ಲರೂ ಬಿಸು ಹಬ್ಬಕ್ಕೆ ಇದನ್ನು ಬೆಳಿಗ್ಗೆ ಎದ್ದು ನೋಡ್ತೇವೆ. ಸೊ ಇಂತಹ ಒಂದು ದೈವಿಕ ಸಾನ್ನಿಧ್ಯ ಇರುವಂತಹ ವೃಕ್ಷಗಳನ್ನು ಕೂಡ ನಾವು ಇಲ್ಲಿ ಇವತ್ತು ಈ ಪರಿಸರ ದಿನಾಚರಣೆ ಹೊತ್ತು ನೆಡ್ತಾ ಇದ್ದೇವೆ. ಇದರೊಟ್ಟಿಗೆ ಜಾಗೃತಿಯ ಸಲುವಾಗಿ ಸುಮಾರು 10-12 ಪರಿಸರದ ಇದನ್ನು ಸೌಪರ್ಣಿಕಾ ನದಿಯನ್ನು ಉಳಿಸಿ ಹಾಗೂ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ಪ್ಲಾಸ್ಟಿಕ್ ಮತ್ತು ಇದರಲ್ಲಿ ಈ ರೀತಿಯ ಕಸ ಅಥವಾ ಈ ರೀತಿಯ ನೋಡಿ ಈ ರೀತಿಯ ಒಂದು ಪ್ಲಕ್ಕಾರ್ಡನ್ನು ಮಾಡಿದ್ದೇವೆ. ಇದನ್ನು ನಾವು ಎಲ್ಲ ಜಾಗದಲ್ಲೂ ಈ
ಪರಿಸರದ ಒಂದು ಅವೇರ್ನೆಸ್ಸಿಗೆ ಬೇಕಾಗಿ ನಾವು ಇದನ್ನು ಬಿಡಲಿಕ್ಕಿದ್ದೇವೆ. ನಾವು ಎಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲ ಇನ್ನು ಮುಂದೆ ಕಸ ಹಾಕದ ಹಾಗೆ, ಇನ್ನು ಮುಂದೆ ಅವರು ನಮ್ಮೊಂದಿಗೆ ಮರ ನೆಡಲಿ, ಇನ್ನು ಮುಂದೆ ಅವರು ಕೂಡ ಬಟ್ಟೆಯನ್ನು ನದಿಯಲ್ಲಿ ಬಿಸಾಕದಿರಲಿ ಎಂಬ ಧ್ಯೇಯದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಮುಂದುವರಿಸ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಮಂಗಳೂರು ಪತ್ರಿಕೋದ್ಯಮ ಬಂಧುಗಳು ಪೂರ್ಣ ಸಹಕಾರ ನೀಡಿದ್ದೀರಿ. ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೂ, ನನ್ನ ಎಲ್ಲ ಬಂಧು ಮಿತ್ರರಿಗೂ, ಸಹೋದ್ಯೋಗಿಗಳಿಗೂ, ಎಲ್ಲ ಅವರಿಗೂ ನನ್ನ ಅನಂತ ಧನ್ಯವಾದಗಳು. Hello everyone. Today we are celebrating World Environment Day in Kollur Mookambika Temple. We are cleaning Saupernika River and we are planting saplings, and also we are painting the walls of Saupernika River. We feel so much gratitude towards the temple authorities, and we feel privileged to come over here along with our students. We thank the temple authorities and as well as the media coverage who is helping us to promote this particular event, so that we have to take care of greenery and as well as cleanliness of our own Dakshin Kannada and also towards our country. So thank you very much all. We are very glad to be part of this wonderful opportunity we have got from our college, NIT Institute of Physiotherapy. Honorable Principal who gave this opportunity. We keep on participating in such social events for every now and then. We have cleaned near our Mangala Devi temple in Mangalore, different locations in Kulai ISKCON temple, and different locations in Mangalore. And we keep on participating in such social events which give us an opportunity to serve our society as a physiotherapist, at the same time as a good citizen of the society. We serve the society, and we would like to participate in more such events and inculcate ourselves in this social cause. ಸೊ ನಾವು ನಿಟ್ಟೆ ಫಿಸಿಯೋಥೆರಪಿ ಯೂನಿವರ್ಸಿಟಿಯಿಂದ ಬಂದಿದ್ದೇವೆ ಫಾರ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ದೇರ್ಲಗಟ್ಟೆಯಿಂದ ಕೊಲ್ಲೂರು ತನಕ ಬಂದಿದ್ದೇವೆ. ಸೊ ದ್ಯಾಟ್ ಇಲ್ಲಿ ಇದ್ದ ಕಸಗಳನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿಡುವಂಥ, ಸೊ ಮುಂದಿನ ಪೀಪಲ್ಸಿಗೆಲ್ಲ ಇದು ಪ್ಲೇಸ್ ಕ್ಲೀನಾಗಿರಬೇಕು ಆ್ಯಂಡ್ ಮುಂದಿನವರಿಗೆಲ್ಲ ಮಾದರಿಯಾಗಿರ್ಬೇಕಂತ. ಸೊ ಇಲ್ಲಿ ಮತ್ತು ಆಚೆ ಸೈಡ್ ಆಮೇಲೆ ರಿವರ್ ಸೈಡ್ ಎಲ್ಲ ಕ್ಲೀನ್ ಮಾಡಿದ್ದೇವೆ. ಸೊ ಟೋಟಲಾಗಿ ನಮ್ಮ ಕಾಲೇಜಿಂದ ನಿಯರ್ಲಿ 100 ಮೆಂಬರ್ಸ್ ಬಂದಿದ್ದೇವೆ. ಇಲ್ಲ, ಮುಂಚೆ ಮಾಡಿದ್ದೇವೆ ತುಂಬ ಕಡೆ, ಬೇರೆ ಬೇರೆ ಟೆಂಪಲ್ಸ್ ಮತ್ತು ಬೀಚ್ ಸೈಡ್ ಆಮೇಲೆ ಬಸ್ ಸ್ಟ್ಯಾಂಡ್ ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡಿದ್ದೇವೆ. ಸೊ ಇದು ಕೂಡ ಒಂದು ನಮ್ಮ ಪ್ರಿನ್ಸಿಪಲ್ ಮತ್ತು ಫ್ಯಾಕಲ್ಟೀಸ್ ಅವರೆಲ್ಲ ಕರ್ಕೊಂಡು ಬಂದಿದ್ದಿಲ್ಲಿ ಒಂದು ಗ್ರೂಪ್ ಮಾಡಿ ಒಂದೊಂದು ಗ್ರೂಪ್ ಮಾಡಿ ಸೊ ಕ್ಲೀನ್ ಮಾಡಿ. Namaskara. We are from NIT Institute of Physiotherapy, NIT Institute University. On the occasion of World Environment Day, June 5th, 2025, we have come from Mangalore to Kollur with a message to clean the premises. You can see the debris what we have collected. The objective of this mission is clean environment, green nature, green Kollur. We are doing this for the future generation as well. We have done this before on beaches. We have done beach drives. We have done campus drives. So this time, on the occasion of World Environment Day, we have taken a mission that is on Kollur, green Kollur and clean Saupernika. A group of students who have accompanied us from NIT Institute of Physiotherapy. They are from year 2, year 3 as well as year 1. Thank you. ಎಂಕಲ್ ನಿಟ್ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಬೈದ ದೇರ್ಲ ಕಟ್ಟಿದ್ದು ಕ್ಲೀನ್ ಮನ್ಪುನ ಒಂಜಿ ಏಮನ್ ಪತ್ತೊಂದು ಮಸ್ತ್ ಕಡೆಕ್ ಪೋತ ಬೀಚ್ಗ್ ಐಕ್ ಮಾತ ಇನಿ ಮೂಲು
ಕೊಲ್ಲೂರುಗು ಬೈದ ಮಸ್ತ್ ಟೀಮ್ ಉಂಡು ನಮ್ಮ ಒಂದು ಒಂಜಿ ಟೀಮ್ ಒಂದು ಸಪರ್ನಿಕ ರಿವರ್ ದರ್ಪುಂಡು ಅಂಚ ಮಸ್ತ್ ಟೀಮ್ ಡಿವೈಡ್ ಮಂತದ್ದು ಮಾತಾ ಕ್ಲೀನ್ ಮಂತದಿಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾತಾ ಸ್ಟೂಡೆಂಟ್ಸ್ ಉಳ್ಳೇರು ಮುಲ್ಪದ್ದು ಕಾಲೇಜಿಗೆ ಒಂದು ದಿನ ಒಂದು ಕಾಲೇಜ್ ಇತ್ತು ನಾನೇ ನಮ್ಮ ಚಲೆತೊಂದು ಬೈದೇರು ಪ್ರಿನ್ಸಿಪಲ್ ಬೊಕ್ಕ ವೈಸ್ ಪ್ರಿನ್ಸಿಪಲ್ ಎಲ್ಲ ಪೋಸ್ಟ್ ಕಾರ್ಡ್ಲ ಮಂತದ ಸುಮಾರು ಲೈಕ್ ಸ್ವಚ್ಛತಾ ಡ್ರೈವ್ದ ಬಗ್ಗೆ ಬೊಕ್ಕ ವರ್ಲ್ಡ್ ಎನ್ವಿರಾನ್ಮೆಂಟ್ದಲ್ಕ ಬೊಕ್ಕ ಪೇಂಟ್ ಮಂತದ ರೋಡ್ ಸುಮಾರು ಕಡೆ ಬೊಕ್ಕ ಸುಮಾರು ಅವೇರ್ನೆಸ್ ಕ್ರಿಯೇಟ್ ಮನ್ಪುನಂಚಿತ್ನ ಆಕ್ಟಿವಿಟೀಸ್ ಮಂತದ ನಮ್ಮ ಕಾಲೇಜರ್ದು